ಇವತ್ತು ಸಸ್ಪೆಂಡ್ ಆಗಿರುವಂತಹ ಬಿಜೆಪಿ ಶಾಸಕರು ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಧಾನಸಭೆಯಿಂದ ಅಮಾನತುಗೊಂಡಿದ್ದಾರೆ. ಆ ಶಾಸಕರು ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯಲಿದೆ. ಸಸ್ಪೆಂಡ್ ಆಗಿರುವಂತಹ ಶಾಸಕರು ಕಲಾಪದಿಂದ ಅಮಾನತಾಗಿದ್ದಾರೆ. 18 ಶಾಸಕರು ಅಶಿಸ್ತು ಹಿನ್ನೆಲೆಯಲ್ಲಿ 18 ಶಾಸಕರು ಕಲಾಪದಿಂದ ಅಮಾನತಾಗಿದ್ರು. ಅವರು ಇವತ್ತೊಂದು ಮೀಟಿಂಗ್ ಮಾಡ್ತಾರೆ. ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಆ ಮೀಟಿಂಗ್. ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಸಭೆ ಕರೆದಿದ್ದಾರೆ. ಶಾಸಕ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಅಮಾನತು ಮಾಡಲಾಗಿದೆ. ಗಲಾಟೆ ಮಾಡಿದ್ರು, ಗದ್ದಲ ಮಾಡಿದ್ರು, ಸ್ಪೀಕರ್ಗೆ ಅವಮಾನವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ 6 ತಿಂಗಳವರೆಗೆ 18 ಬಿಜೆಪಿ ಸದಸ್ಯರನ್ನು ಅಮಾನತು ಮಾಡಿದ್ರು ಸ್ಪೀಕರ್. ಪೀಠಕ್ಕೆ ಅಗೌರವವನ್ನು ತೋರಿಸಿದ್ರು ಅಂತ ವಿಧಾನಸಭೆ ಕಲಾಪದಿಂದ 6 ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ ಸ್ಪೀಕರ್ ಯು ಟಿ ಖಾದರ್. ಆ 18 ಜನ ಶಾಸಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಈಗ ಇವತ್ತು ಸಭೆಯನ್ನು ಮಾಡ್ತಾರೆ. ಅದರಲ್ಲಿ ಅಶ್ವತ್ಥನಾರಾಯಣ್ ಕೂಡ ಒಬ್ಬರು, ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಅವರೂ ಸೇರಿದಂತೆ ಅವರ ನೇತೃತ್ವದಲ್ಲಿ ಈಗ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಏನೇನು ಮಾತುಕತೆ ನಡೆಸ್ತಾರೆ ಅನ್ನುವಂಥ ಕುತೂಹಲ. ಯಾರ್ಯಾರು ಅಮಾನತಾದರು ಅಂತ ಗಮನಿಸೋದಾದ್ರೆ ದೊಡ್ಡನಗೌಡ ಪಾಟೀಲ್ ಆಗಿರ್ಬೋದು, ಡಾಕ್ಟರ್ ಅಶ್ವತ್ಥನಾರಾಯಣ್ ಆಗಿರ್ಬೋದು, ಭೈರತಿ ಬಸವರಾಜ್ ಸೇರಿದಂತೆ ಮುನಿರತ್ನ, ಧೀರಜ್ ಮುನಿರಾಜು, ಜೊತೆಗೆ ಬಿ.ಪಿ. ಹರೀಶ್, ಭರತ್ ಶೆಟ್ಟಿ, ಲಂಬಾಣಿಯವರು ಕೂಡ ಅಮಾನತಾಗಿದ್ದಾರೆ. ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಯಶ್ಪಾಲ್ ಸುವರ್ಣ ಸೇರಿದಂತೆ ಅನೇಕರು, ಎಸ್.ಆರ್. ವಿಶ್ವನಾಥ್ ಸೇರಿದಂತೆ ಅನೇಕರು, ಅಂದರೆ 18 ಜನ ಈಗ ಅಮಾನತೇನಾಗಿದ್ದಾರೆ. ಅವರು ಇವತ್ತೊಂದು ಸಭೆಯನ್ನು ನಡೆಸ್ತಾರೆ. ಸಭೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಬಿಜೆಪಿ ಈಗಾಗಲೇ ಕೇಳ್ತಾನೆ ಬರ್ತಾ ಇದೆ. ಆದರೆ ಇವತ್ತಿನ ಸಭೆಯಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. 6 ತಿಂಗಳ ಕಾಲ ಅಮಾನತು ಮಾಡಿದ್ರು ಸ್ಪೀಕರ್ ಯು ಟಿ ಖಾದರ್, ರೂಲಿಂಗ್ ಹೊರಡಿಸಿದ್ರು. ಈ 18 ಜನ ಇವತ್ತೊಂದು ಸಭೆ ಮಾಡ್ತಾರೆ. 18 ಜನ ಸಭೆಯನ್ನು ನಡೆಸಿ ಒಂದಷ್ಟು ವಿಚಾರಗಳ ಬಗ್ಗೆ, ಅಂದರೆ ಈಗಾಗಲೇ ಬಿಜೆಪಿ ಕೇಳ್ತಾ ಇರೋದು ಈ ಆದೇಶವನ್ನು ವಾಪಸ್ ಪಡಿಬೇಕು. ಕಲಾಪ ನಡೆಯೋವರೆಗೂ ಅಮಾನತು ಮಾಡೋದು ಕೇಳಿದ್ವಿ, ಆದರೆ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರೋದು ಯಾಕೆ, ಅಮಾನತು ಮಾಡಿರೋದು ಯಾಕೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗಾಗಲೇ ತೀವ್ರ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿತ್ತು. ಆಗಲೇ ಜೊತೆಗೆ JDS ಕೂಡ ಇದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿತ್ತು. 6 ತಿಂಗಳ ಕಾಲ ಸಸ್ಪೆಂಡ್ ಮಾಡುವಂಥದ್ದು, ಅಮಾನತು ಮಾಡುವಂಥದ್ದು ಏನಿದೆ ಅನ್ನುವಂಥದ್ದು ಹೇಳಿದರು. ಕಾರಣ ಏನು ಅಂತಂದರೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ ಒತ್ತಾಯ ಕೇಳಿ ಬಂದಿದ್ದು. ಇವತ್ತಿನ ಸಭೆ ಬಹಳ ಕುತೂಹಲ ಕೂಡ ಮೂಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, 18 ಜನ ಕೂಡ ಈ ಅಮಾನತುಗೊಂಡಂತ ಶಾಸಕರು ಒಂದು ಸಭೆಯನ್ನ ನಡೆಸ್ತಾರೆ. ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಈ ಸಭೆಯಲ್ಲಿ, ಜೊತೆಗೆ ಏನೇನು ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ? ಅಶ್ವಿನಿ, ಪ್ರಮುಖವಾಗಿ ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸದನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿತ್ತು. ಆ ವೇಳೆ ಸ್ಪೀಕರ್ ಅವರ ಏನು ಚೇರ್ ಏನಿತ್ತು ಆ ಚೇರ್ ಬಳಿ ಹೋಗಿ, ಪೀಠದ ಬಳಿ ಹೋಗಿ ದೊಡ್ಡ ಮಟ್ಟದ ಗಲಾಟೆಯನ್ನ ಸಹ ಕೆಲವೊಂದಿಷ್ಟು ಬಿಜೆಪಿಯ ಶಾಸಕರು ಮಾಡಿದ್ರು. ಹೀಗಾಗಿ ಸ್ಪೀಕರ್ ಅವರು ಒಂದು ಆದೇಶವನ್ನ ಮಾಡಿದ್ರು. ಏನು 18 ಮಂದಿ ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಕ್ರೋಶವನ್ನ ಬಿಜೆಪಿ ನಾಯಕರು ಸಹ ಹೊರಹಾಕಿದ್ರು, ಮತ್ತೆ JDS ನಾಯಕರು ಸಹ ಹೊರಹಾಕಿದ್ರು. ಯಾಕಂದ್ರೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರನ್ನೇ ಮಾಡಿದಂತಹ ಆರೋಪಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಆದ್ರೂ ಸಹ ಸ್ಪೀಕರ್ ಅವರು ಯಾವುದೇ ರೀತಿಯ ಒಂದು ಇದನ್ನು ಮಾಡದೇನೆ ನಮ್ಮನ್ನ ಅಮಾನತು ಮಾಡಿದ್ದಾರೆ. ಈ ರೀತಿ ಅಮಾನತನ್ನ ಮಾಡಿದ್ರೆ 60 ತಿಂಗಳ ಕಾಲ ನಾವು ಆಯ್ಕೆಯಾಗಿರ್ತೀವಿ, ನಾವು ಯಾವ ರೀತಿ ಕೆಲಸವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಪ್ರಶ್ನೆಯನ್ನ ಎತ್ತಿದ್ರು. ಹೀಗಾಗಿ ಇವತ್ತು ಏನು ಎಲ್ಲಾ 18 ಶಾಸಕರು ಒಟ್ಟಾಗಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಪೀಕರ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಮನವಿಯನ್ನ ಕೊಡೋದಕ್ಕೂ ಸಹ ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಪಕ್ಷದ ಮತ್ತೆ ವಿಪಕ್ಷ ನಾಯಕರು ಸಹ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ, ಇದನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಇಲ್ಲಿವರೆಗೂ ಸ್ಪೀಕರ್ ಅವರು ಯಾವುದೇ ರೀತಿಯ ಆದೇಶವನ್ನ ಮಾಡಿಲ್ಲ. ಹೀಗಾಗಿ ಮತ್ತೆ ಇದೀಗ ಇವತ್ತು ಸಭೆಯನ್ನ ಸೇರಿ ಸ್ಪೀಕರ್ ಅವರಿಗೆ ಒಟ್ಟಾಗಿ ಮನವಿಯನ್ನ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿರ್ತಾರೆ. ಈ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.